ಇದೊಂಥರ ಡ್ರೈವರ್ಗಳಿಗೆ ಮನೆ ಇದ್ದಂಗೆ, ಹಂಗಾಗಿ ನೋಡ್ಬೋದು ಗರ್ ಅಂತ ಬೋರ್ಡ್ ಹಾಕಿದ್ದಾರೆ. ಒಳ್ಳೆ ಬಂಕು, ಪೆಟ್ರೋಲ್ ಬಂಕು. ಇಲ್ಲಿ ಟೀ ಎಲ್ಲ ಈ ಥರ ಮಣ್ಣಿನ ಕಪ್ಪಲ್ಲಿ ಕೊಡ್ತಾರೆ. ಈ ಥರ ಮಣ್ಣಿನ ಕಪ್ಪಲ್ಲಿ ಕುಡಿಯೋದು ಎಷ್ಟು ಬಂದಿದೆ ಮೈಲೇಜು? 4.5. ಇದು ಖಾಲಿ ಗಾಡೀಲಿ. ಲೋಡ್ ಗಾಡೀಲಿ ಇಷ್ಟು ಬರುತ್ತೆ ಅಂತ ಹೇಳಕ್ಕ. ಲೋಡ್ ಗಾಡೀಲಿ ಒಂದು 3.1-2 ಹಿಂಗೆ ಬರ್ಬೋದು. ವಾಟ ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ ಇವತ್ತು. ನೋಡ್ಬೋದು, ಆಹಾ, ಸ್ವರ್ಗದಲ್ಲಿ ಡ್ರೈವ್ ಮಾಡ್ತಾ ಇರೋ ಥರ ಅನಿಸ್ತಾ ಇತ್ತು. ಗಾಡಿ ಮೇಲೆ ಕಾಲ್ ತೋಡೆ ಡಲ್ಕಿದ್ದು ಬಸ್ ನೋಡಿ. ಅಣ್ಣವ್ರು ನಮ್ಗೆ ಊಟ ಹಾಕ್ತಾರೆ ಇವತ್ತು ತಟ್ಟೆಲಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀನಿ ಇವತ್ತು ಅಂದರೆ ಪ್ರಯಾಗ್ರಾಜ್ ಎಲ್ಲ ಪಾಸ್ ಮಾಡಿ ಕೋಕೋ ಬಂಕಲ್ಲಿ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ. ಯಾಕಂದರೆ ಸೇಫ್ಟಿ ಬಂಕ್ ಇದು. ಇನ್ನೂ ಒಂದು ಸಾರಿ ಹೇಳ್ತೀನಿ, ಉತ್ತರ ಭಾರತದ ಕಡೆ ಕಳ್ತನ ಜಾಸ್ತಿ. ಹಂಗಾಗಿ ಸುಮ್ಮನೆ ಯಾಕೆ ರಿಸ್ಕು ಅಂತ ಬೆಳಗಿನ ಜಾವ 1:15 ಏನಾಗಿತ್ತು ಇಲ್ಲಿಗೆ ಬಂದಾಗ. ಗಾಡಿ ಇಲ್ಲೇ ಸೈಡ್ಗೆ ಹಾಕ್ತು. ಒಳ್ಳೆ ನಿದ್ದೆ ಮಾಡ್ಕೊಂಡೆ 3-4 ಅವರು. ಈಗ 6 ಗಂಟೆಗೆ ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ಬಂದೆ. ಇಲ್ಲ ವಾಶ್ರೂಮ್ಸ್ ಎಲ್ಲ ಇದೆ. ಬಂಕಲ್ಲಿ ಚೆನ್ನಾಗಿದೆ ಬಂಕು. ನಮ್ಗೆ ಒಂಥರ ಡ್ರೈವರ್ಗಳು ಗರ್ ಇದ್ದಂಗೆ ಇದು. ಗರ್ ಅಂದರೆ ಮನೆ. ಇದ್ರ ಕಾನ್ಸೆಪ್ಟೇ ಅದು. ಈ ಪೆಟ್ರೋಲ್ ಬಂಕ್ಸ್ ಮಾಡಿರೋದೇ ಆ ಥರ. ನೋಡಿ ಇಲ್ಲೇ ಇದೆ ಅಪ್ನಾಗರ್ ಅಂತ ಬೋರ್ಡ್ ಇತ್ತು. ಒಂದು ನಿಮಿಷ ನೋಡಿ, ಇಲ್ಲಿ ಅಪ್ನಾಗರ್ ಅಂತ ಬೋರ್ಡ್ ಹಾಕಿದ್ದಾರೆ. ಡಾಬಾ ಮತ್ತು ಸ್ವಚ್ಛ ಸಂಕೀರ್ಣ ಅವೆಲ್ಲ ಟೋಟಲ್ ವಾಶ್ರೂಮ್ಸು, ಪ್ರತಿಯೊಂದು ಟ್ರಕ್ ಪಾರ್ಕಿಂಗು, ಶೌಚಾಲಯ, ವಿಶ್ರಾಗೃಹ ಅಂದರೆ ರೆಸ್ಟ್ ರೂಮ್ಸ್ ಕೂಡ ಇದೆ ಅಲ್ಲಿ ನೋಡಿ. ಅಲ್ಲಿದೆ ರೆಸ್ಟ್ ರೂಮ್ಸು. ಅದೆಲ್ಲ ರೆಸ್ಟ್ ರೂಮ್ಸು. ಎಲ್ಲ ಗಾಡಿಗಳೆಲ್ಲ ತುಂಬ ಪಾರ್ಕ್ ಮಾಡ್ತಾರೆ ಇಲ್ಲಿ. ಇದೊಂಥರ ಡ್ರೈವರ್ಗಳಿಗೆ ಮನೆ ಇದ್ದಂಗೆ, ಹಂಗಾಗಿ ನೋಡ್ಬೋದು ಗರ್ ಅಂತ ಬೋರ್ಡ್ ಹಾಕಿದ್ದಾರೆ. ಒಳ್ಳೆ ಬಂಕು, ಪೆಟ್ರೋಲ್ ಬಂಕು. ನಾನು ನೈಟ್ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿಕೊಂಡೆ ಎಲ್ಲಿದೆ ಗರ್ ಬಂಕ್ಸು ಅಂತ. ಅಂದಾಗ ಇತ್ತಲ್ಲ, ಹಂಗಾಗಿ ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀನಿ. ಸೇಫ್ಟಿ ಮುಖ್ಯ ಫಸ್ಟು. 2 ಅವರ್ ಲೇಟ್ ಆಗಲಿ ಲೋಡಿಂಗು ಇವತ್ತಲ್ಲ ಅಂದರೆ ನಾಳೆ ಆಗಲಿ, ಸೇಫ್ಟಿ ಇಂಪಾರ್ಟೆಂಟ್ ಅಷ್ಟೇ. ಹಂಗಾಗಿನೇ ನಿಲ್ಲಿಸ್ಕೊಂಡು ಹೋಗ್ತಾ ಇರೋದು. ಬನ್ನಿ, ಈಗ ಇಲ್ಲಿಂದ ಹೊರಡೋ ಅಂಥ ಟೈಮ್ ಆಯಿತು. ಈಗ ಇಲ್ಲಿ ಬಿಟ್ಟರೆ ಸೀದಾ ಕಟ್ನಿ 240 ಕಿಲೋಮೀಟ್ರ್ ಇದೆ. ಕಟ್ನಿಗೆ ಹೋಗಬೇಕು. ಕಟ್ನಿ ಲೋಡ್ ಸೆಟ್ ಮಾಡ್ಕೊಂಡು ಅಲ್ಲಿಂದ ಇದಕ್ಕೆ ಹೋಗೋಣ. ಅದಕ್ಕೆ ಬೆಂಗಳೂರು ಕಡೆ ಸಿಂಗಲ್ ಇರೋದೇ ಸಮಸ್ಯೆ. ಆರಾಮಾಗಿ ಹೋಗೋಣ, ದೊಡ್ಡ ಗಾಡಿ ಬೇರೆ. ಅಲ್ಲಿಂದ ಸ್ವಲ್ಪ ದೂರ ಬಂದು ಟೀ ಕುಡಿಯೋಣ ಅಂತ ಗಾಡಿ ನಿಲ್ಲಿಸ್ದೋ. ಗಾಡಿ ನೋಡಿ ಇಲ್ಲಿದೆ ನಮ್ಮದು. ಇಲ್ಲಿ ಟೀ ಎಲ್ಲ ಈ ಥರ ಮಣ್ಣಿನ ಕಪ್ಪಲ್ಲಿ ಕೊಡ್ತಾರೆ. ಈ ಥರ ಮಣ್ಣಿನ ಕಪ್ಪಲ್ಲಿ ಕುಡಿಯೋದು ಹೇಳ್ತೀನ ಅನ್ಹೇಳ್ತೀನ ನೀವೇ ಕಮೆಂಟ್ ಮಾಡಿ ಹೇಳಿ. ಗಾಡಿ ಸದ್ಯಕ್ಕೆ ಅಲ್ಲಿದೆ. ಟೀ ಕುಡ್ಕೊಂಡು ಇಲ್ಲಿಂದ ಹೋಗೋಣ. ನೋಡಿ UP ಎಷ್ಟು ಗಲೀಜ್ ಅಂದರೆ ನೋಡಿ, ಕಸ ಯಾವ ಥರ ರೋಡಿಗೆ ಬಿಸಾಕಿದ್ದಾರೆ. ಜನಗಳಿಗೆ ಬುದ್ಧಿ ಇದೆಯೋ ಏನಿದೆಯೋ ಗೊತ್ತಿಲ್ಲ. ಎಷ್ಟು ಕಸ ಇದೆ ನೋಡಿ ರೋಡಲ್ಲಿ. ಯಪ್ಪ ಎಷ್ಟು ವರ್ಷಕ್ಕೊಂದ್ಸರಿ ಕ್ಲೀನ್ ಮಾಡ್ತಾರೋ ಇದನ್ನ. ಇದು ಊರಲ್ಲಿ ಯಾರಾನ ಇಷ್ಟು ಕಸ ಹಾಕಂತಾರ ರೋಡಲ್ಲಿ? ಏನು ಜನನೋ ಏನಂತ. ಫೈನಲಿ ಇಲ್ಲಿಗೆ ಉತ್ತರ ಪ್ರದೇಶ್ ಮುಗೀತು. ಇಲ್ಲಿಂದ ಮಧ್ಯಪ್ರದೇಶ್ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ಇಲ್ಲಿಗೆ ಉತ್ತರ ಪ್ರದೇಶ್ ಮುಗೀತು. ಸಿಮೆಂಟ್ ರೋಡ್ ಮುಗಿದ ತಕ್ಷಣ ಉತ್ತರ ಪ್ರದೇಶ್ ಮುಗೀತು. ತಾರ್ ರೋಡ್ ಸ್ಟಾರ್ಟ್ ಆದ ತಕ್ಷಣ ಮಧ್ಯಪ್ರದೇಶ್ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ಬೋರ್ಡ್ಗಳೆಲ್ಲ ಹಾಕಿದ್ದಾರೆ. ನನಗೆ ಹಿಂದಿ ಅಷ್ಟೊಂದು ಓದಕ್ಕೆ ಬರಲ್ಲ. ರೇವಾ ಬಂದು 81 ಕಿಲೋಮೀಟ್ರು. ರೇವಾದಿಂದ ಕಟ್ನಿ 242 ತೋರಿಸ್ತೈತಲ್ಲ ಗುರು. ಇಲ್ಲಿ ನನ್ನ ಲೇಕು 200-220 ಇರಬೇಕು. ನಾನೇ ಮಿಸ್ಟೇಕ್ ಮಾಡ್ಕೊಂಡ. ನೋಡೋಣ, ಹೋಗೋಣ. ಕಟ್ನಿ ಅನ್ನೋ ಊರಿಗೆ ಹೋಗ್ಬೇಕು. ಇನ್ನೂ 240 ಕಿಲೋಮೀಟ್ರ್ ಲೋಡ್ಗೆ. 7 ಗಂಟೆ ಹೋಗೋಷ್ಟೊತ್ತಿಗೆ ಚಿಕ್ಕಮ್ಮಿ 12 ಗಂಟೆ ಆಗುತ್ತೆ. ನೋಡೋಣ, ಸೆಟ್ ಮಾಡೋಣ ಇವತ್ತೇ ಲೋಡು ಆದಷ್ಟು. ಬನ್ನಿ ಸೀದಾ. ಇನ್ನು ರೋಡ್ ಚೆನ್ನಾಗಿದೆ, ತಾರ್ ರೋಡು. ಆರಾಮಾಗಿ ಹೋಗ್ಬೋದು. ನೆಕ್ಸ್ಟ್ ಒಂದು ಘಾಟ್ ಸಿಗುತ್ತೆ. ಘಾಟ್ ಹತ್ತಿಸ್ಕೊಂಡು ಹೋಗ್ಬೇಕು. ಘಾಟ್ ಎಲ್ಲ ಹಚ್ಚಿದ್ದಾಯಿತು. ಘಾಟ್ ಟಾಪಿಗೆ ಬಂದ್ವಿ. ಇವಾಗ ಇಲ್ಲಿಂದ ಆರಾಮಾಗಿ ಹೋಗೋಣ. ಇನ್ನೇನು MP ಒಳಗಿದ್ದೀವಿ ಆಲ್ರೆಡಿ. ಇನ್ನೇನು MP ಒಳಗೆ ಲೋಡ್ ಮಾಡೋದು. ಬಟ್ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು. ಫೋನಲ್ಲೇ ಲೋಡೆಲ್ಲ ಕೇಳ್ತಾ ಇದ್ದೀವಿ. ನೋಡೋಣ, ಯಾವ್ದನ್ನ ಸೆಟ್ ಆದರೆ ಲೋಡ್ ಮಾಡ್ಕೊಂಡ್ಬಿಟ್ಟೆ ಹೋಗೋಣ ಒಂದೇ ಸರಿ. ಇವತ್ತೇ ಲೋಡ್ ಮಾಡೋ ಪ್ಲ್ಯಾನಿಂಗ್ ಇದೆ. ಬಟ್ 100% ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ನೋಡೋಣ, ಹೋಗೋಣ. ಫಸ್ಟು ಕಟ್ನಿ ಹತ್ರ ಹೋಗಿ ಯಾವ್ದಾದ್ರು ಲೋಡ್ ಕನ್ಫರ್ಮ್ ಆಗಿಬಿಟ್ರೆ ಪಟ್ ಅಂತ ಲೋಡ್ಗೋಗಿ ಇವತ್ತು ಲೋಡ್ ಮಾಡಿಬಿಡೋಣಂತೆ. ಆ್ಯಕ್ಚುಲಿ ಇಲ್ಲೇನು ಕಾಣುತ್ತಾ ಇದೆಲ್ಲ MP ಬಾರ್ಡ್ರ್ ಇತ್ತು ಮುಂಚೆ. ಇವಾಗ ಬಾರ್ಡ್ರ್ ಕ್ಲೋಸ್ ಆಗಿದೆ. ಹಂಗಾಗಿ ಯಾರೇ ಒಬ್ಬರು ಇಲ್ಲಿಲ್ಲ. RTO ಚೆಕ್ ಪೋಸ್ಟಲ್ಲಿ. ಇದು RTO ಚೆಕ್ ಪೋಸ್ಟ್ ಇತ್ತು ಮುಂಚೆ. ಒಬ್ಬರು ಇಲ್ಲ ನೋಡಿ. ಮುಂಚೆ 500 ರೂಪಾಯಿ ಕಮ್ಮಿ 1 ರೂಪಾಯಿ ಮುಡ್ತಾ ಇರಲಿಲ್ಲ. ದೊಡ್ಡ ಗಾಡಿಗೆ ಇನ್ನೂ ಜಾಸ್ತಿ ಇತ್ತು. ನಮ್ಮ ಸಣ್ಣ ಗಾಡಿಗೆ 400-500 ಇಸ್ಕೊಳೋರು. ಇದಕ್ಕೆಲ್ಲ ಒಂದು 800-1000 ಇಸ್ಕೊಳೋರೇನೋ. ಬಟ್ ಇವಾಗ ಅದು ಯಾವುದು ಸಿಸ್ಟಮೇ ಇಲ್ಲ. MP ಎಲ್ಲ ಬಾರ್ಡ್ರ್ ತೆಗ್ದಾಕಿದ್ದಾರೆ.
ಮಹಾರಾಷ್ಟ್ರದಲ್ಲೂ ಮೊನ್ನೆ ಬರ್ಬೇಕಾದ್ರೆ ಎಲ್ಲೂ ಕಾಸು ಇಸ್ಕೊಂಡಿಲ್ಲ. ಅಲ್ಲೂ ಏನು ತೆಗ್ದಾಕೋದ್ರೇನೋ ಗೊತ್ತಿಲ್ಲ. 2 ದಿನ ಇಸ್ಕೊಂತಾರೆ, 2 ದಿನ ಇಸ್ಕೊಳಲ್ಲ, ಅಲ್ಲೆಲ್ಲ ಕಾಮನ್ ಅದು. ನೋಡೋಣ ಬನ್ನಿ. ಇಲ್ಲಿಂದ ಜಬಲ್ಪುರ್ಗೆ ರೈಟ್ ಎತ್ಕೊಬೇಕು. ರೈಟ್ ರೇವಾ, ಜಬಲ್ಪುರ್, ಕಟ್ನಿಗೆಲ್ಲ ರೈಟ್ ಹೋಗ್ಬೇಕು. ಲೆಫ್ಟ್ ಹೋದರೆ ವಾರಣಾಸಿ, ಮಿರ್ಜಾಪುರ್ ಹೋಗ್ತೀವಿ. ಇಲ್ಲಿ ರೈಟ್ ಎತ್ಕೊಳಕ್ಕೆ ಜಾಗನೇ ಇಲ್ಲ ಗುರು. ಎಲ್ಲಿ ಎತ್ಕೊಬೇಕು ರೈಟ್ಗೆ? ಫ್ಲೈಓವರ್ ಮೇಲೆ ಎತ್ಬೇಕು ನಾನೀಗ. ಇದೆ ಮುಂದೆ ಬ್ರಿಡ್ಜ್ ದಟ್ ಆ ಕಡೆ ಇದೆ ಜಾಗ. ಮುಂದೆ ರೈಟ್ ಎತ್ಕೊಂಡು ಸೀದಾ ಫ್ಲೈಓವರ್ ಹತ್ಬಿಟ್ಟು ಮಾಮೂಲಿ ನಮ್ಮ ಹೈವೇ ಹಿಡ್ಕೊಂಡು ಹೋಗೋಣ. ಇಲ್ಲಿದೆ ಜಾಗ, ಇಲ್ಲಿದೆ ಜಾಗ, ಇಲ್ಲಿದೆ. ಇಲ್ಲೆಲ್ಲ ಹಸುಗಳು ಸ್ವಲ್ಪ ಜಾಸ್ತಿ ಕಾಟ. ಅಂದರೆ ರೋಡೆಲ್ಲ ಮಲ್ಕೊಂಡ್ಬಿಟ್ಟಿರ್ತವೆ. ಭಾಳ ಹುಷಾರಾಗಿ ಗಾಡಿ ಓಡಿಸ್ಬೇಕು. ಒಂದೊಂದೇ ಸರಿ ಅಡ್ಡ ಬಂದ್ಬಿಡ್ತಾವೆ ರೋಡ್ಗೆ. ನಾವೊಂದು 60-70 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ನಮ್ಮ ಪಾಡಿಗೆ ನಾವು. ಒಂದೇ ಸಾರಿ ಹೈವೇಗೆ ಅಡ್ಡ ಬಂದ್ಬಿಡೋದು. ಆ ಥರ ತುಂಬ ಇಲ್ಲಿ ಕಾಟ MP ಮತ್ತು UPಯಲ್ಲಿ. ಮತ್ತು ಸುಮಾರು ಜನ 16 ವೀಲ್ ಮೈಲೇಜ್ ಕೇಳ್ತಾ ಇದ್ರಿ. ಮೈಲೇಜ್ ಈಗ ನೋಡೋಣ ಎಷ್ಟು ಬಂದೈತೆ ಮೈಲೇಜು. ಎಲ್ಲಿದೆ ಮೈಲೇಜ್? ಎಲ್ಲ ಗುರು ಮೈಲೇಜೇ ಬರ್ತಾ ಇಲ್ಲ ಇದರಲ್ಲಿ. ಇಲ್ಲಿ ಚೆಕ್ ಮಾಡು, ನೋಡ್ಬೋದು ಎಷ್ಟು ಬಂದಿದೆ ಮೈಲೇಜು. 4.5. ಇದು ಖಾಲಿ ಗಾಡೀಲಿ. ಲೋಡ್ ಗಾಡೀಲಿ ಇಷ್ಟು ಬರುತ್ತೆ ಅಂತ ಹೇಳಕ್ಕ. ಲೋಡ್ ಗಾಡೀಲಿ ಒಂದು 3.1-2 ಹಿಂಗೆ ಬರ್ಬೋದು. 3 ಅಂತೂ ಬರುತ್ತೆ ನನ್ನ ಲೆಕ್ಕಕ್ಕೆ. ಆ ಕಡೆಯಿಂದ ಬರ್ತಾ 30 ಟನ್ನಿಗೆ 3 ಬಂದಿತ್ತು. ಕರೆಕ್ಟ್ 30 ಟನ್ ಅಷ್ಟೇ ಮಾಲಕೊಂಬಂದಿತ್ತು. ಕೆಲವು ಸಾರಿ ಏನಾಗುತ್ತಪ್ಪ ಅಂದರೆ 16 ವೀಲ್ಗೂ 14 ವೀಲ್ ಲೋಡ್ ಮಾಡ್ಕೊಂಡು ಬರಬೇಕಾಗುತ್ತೆ. 30 ಟನ್ ಅಷ್ಟೇ ಸಿಗೋದು ಕೆಲವು ಜಾಗದಲ್ಲಿ. ಈ ಕಡೆಯಿಂದ ಹೋಗ್ತಾ ಗೋಧಿ 35 ಟನ್ ಸಿಗುತ್ತೆ ನಮಗೆ ಪಾಸಿಂಗ್ ಲೋಡು. ಬಟ್ ಕೆಲವು ಕಡೆಯಿಂದ ಬರೀ 30 ಟನ್ನೇ ತುಂಬ್ಕೊಂಬರ್ಬೇಕಾಗುತ್ತೆ. ಈಗ ಆ ಕಡೆಯಿಂದ ಬಂದಿದ್ದು ನಾವು 29 ಟನ್ ಅಷ್ಟೇ ಇದು 14 ವೀಲ್ ಲೋಡೋದು. 16 ವೀಲ್ಗೆ ಹಾಕ್ಕೊಂಬಂದಿದ್ವಿ. ಬಾಡಿಗೆನೂ ಸೇಮ್. 14 ವೀಲ್ಗೂ 180, 16 ವೀಲ್ಗೂ 180. ಬಟ್ ನಮಗೆ 20,000 ಇಟ್ಕೊಂಡು ಕೊಟ್ಬಿಟ್ರು. ಅದೇ ಲಾಸ್. ನಿನ್ನೆ 20,000 ಫೈನಲಾಗಿ ನಮಗೆ ಲಾಸು. ಲೇಟಾಗಿ ಬಂದಿದ್ದೀವಿ ಅಂತ ಇಟ್ಕೊಟ್ರು. ಮತ್ತು ಮಾಲೇನು ಡ್ಯಾಮೇಜ್ ಆಗೈತೆ ಅಂತ ಅದನ್ನ ಇಸ್ಕೊತಾರೆ ಬಿಡಿ. ಅಲ್ಲಿ ಇದರಲ್ಲಿ ಲೋಡ್ ಮಾಡಿಸಿದಾರಲ್ಲ ಅವ್ರ ಹತ್ರ, ಅದ್ರದ್ದೇನು ಸಮಸ್ಯೆ ಇಲ್ಲ. ಬಟ್ ಹಿಡ್ಕೊಂಡು ಕೊಟ್ಟರು ಇಲ್ಲಿ. ಈಗ ಹೋಗೋಣ ಬನ್ನಿ ಸೀದಾ. ದ್ರಾಕ್ಷಿ ಗಾಡಿ ಆಕ್ಸಿಡೆಂಟ್ ಆಗೈತೆ ನೋಡಿ. ಯಪ್ಪ ಟೈಮಿಂಗ್ ಲೋಡು ಇದೇ ಹಿಂಸೆ. ಛೇ ನೋಡಿದ್ರೆ ಭಯ ಆಗ್ತದೆ. ಅದು ಟೈಮಿಂಗ್ ಲೋಡ್ ಹಿಡಿಯೋದು ಇದೇ ಹಿಂಸೆ. ಟೈಮಿಂಗ್ ಇರ್ತದೆ. ನಿದ್ದೆ ಗಣ್ಣುಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡ್ತದೆ. ದ್ರಾಕ್ಷಿ ಎಲ್ಲ ರೋಡಿಗೆ ಬಿದ್ದೋಗೈತೆ. ಚೆನ್ನಾಗಿರೋದನ್ನೆಲ್ಲ ಕ್ರಾಸಿಂಗ್ ಮಾಡ್ಕೊತ ಇದ್ದಾರೆ. ಅಲ್ಲಿಂದ ಸೀದಾ ಬಂದು ಗಾಡಿಯಲ್ಲಿ ನಿಲ್ಲಿಸಿ ಇಲ್ಲೇ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದೆ. ಟಿಫನು ಊಟ ಎಲ್ಲ ಒಂದೇ ಸಾರಿ. ಟೈಮ್ 11:15 ಆಯಿತು. ಇಲ್ಲಿಂದ ಹೊರಡೋಂಥ ಟೈಮು ನೋಡಿ. ಇಲಾಹಾಬಾದಿಂದ 211 ಕಿಲೋಮೀಟ್ರ್ ಬೆಳಗ್ಗೆಯಿಂದ ಬಂದಿದ್ದೀವಿ. 4.25 ಅವರ್ಗೆ 200 ಕಿಲೋಮೀಟ್ರ್ ಮೇಲೆ ಕವರ್ ಮಾಡಿದ್ದೀವಿ. ನೋಡಿ ಇಲಾಹಾಬಾದ್ ಕ್ರಾಸ್ ಮಾಡಿ 20 ಕಿಲೋಮೀಟ್ರ್ ಬಿಟ್ಟು ನಿಲ್ಲಿಸಿದ ಗಾಡಿ. ಈಗ ಇಲ್ಲಿಂದ ಹೊರಡುವಂಥ ಸಮಯ. ಇನ್ನು ಮುಂದೆ ಹೋಗ್ಬೇಕು. ಕಟ್ನಿ ಇನ್ನೊಂದು 50 ಕಿಲೋಮೀಟ್ರ್ ಇದೆ. ಲೋಡಿಂದ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿರೋದು. ಏನಪ್ಪ ಅಂದರೆ ಲೋಡಿಂಗ್ ಇದೆ, ಕಟ್ನಿಯಿಂದ ಇಲ್ಲ. ಜಬಲ್ಪುರಿಂದ ಮುಂದೆ ನರಸಿಂಗ್ಪುರ್ ಅಂತ ಇದೆ. ಜಬಲ್ಪುರಿಂದ 100 ಕಿಲೋಮೀಟ್ರ್ ಮುಂದೆ ಹಿಂಗೆ ರೈಟ್ಗೆ ಹೋಗಿ ಲೋಡ್ ಮಾಡ್ಕೊಂಡು ಮತ್ತೆ ಹೈವೇಗೆ 70 ಕಿಲೋಮೀಟ್ರ್ ಹೋಗೋದು. ಸುಮ್ಮನೆ ಭಾಳ ದೂರ ಆಗುತ್ತೆ. ಅದಕ್ಕೆ ಡಿಸ್ಕಷನ್ ನಡೀತಾ ಇದೆ ಮಾಡೋದ ಬೇಡ ಅಂತ. ದಿನ ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಹಂಗಾಗಿ ಸುಮ್ಮನೆ ಒಂದಿನಕ್ಕೋಸ್ಕರ ಅಷ್ಟು 170-200 ಕಿಲೋಮೀಟ್ರ್ ರೌಂಡ್ ಹಾಕೊಂಬಂದ್ರೆ ನಮಗೆ ಲಾಸು. ನೋಡೋಣ, ಕಟ್ನಿಗೆ ಹೋಗೋಣ. ಫಸ್ಟು ಕಟ್ನಿಗೆ ಹೋಗಿ ಡಿಸೈಡ್ ಮಾಡೋಣ ಏನು ಲೋಡ್ ಮಾಡೋದು, ಏನು ಕತೆ ಅಂತ. ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ. ಗಾಡಿ ಸದ್ಯಕ್ಕೆ ಇಲ್ಲೇ ಇದೇ ಹೋಟ್ಲಲ್ಲೇ ಊಟ ಮಾಡ್ಕೊಂಡ್ಬಂದಿದ್ದು. ಟಿಫನ್ ಎಲ್ಲ ಊಟನೆಲ್ಲ ಎರಡೂ ಒಂದೇ ಸರಿ ಆಗೋಯ್ತು ಇವತ್ತು. ವಾಟ ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ ಇವತ್ತು. ನೋಡ್ಬೋದು, ಸ್ವರ್ಗದಲ್ಲಿ ಡ್ರೈವ್ ಮಾಡ್ತಾ ಇರೋ ಥರ ಅನಿಸ್ತಾ ಇತ್ತು. ಯಾಕಂದರೆ ಮಳೆ ಈಗ ಬಂದು ನಿಂತೋಯ್ತು. ಇಷ್ಟೊತ್ತು ಮಳೆ ಬಂತು. ನೋಡ್ಬೋದು ರೋಡೆಲ್ಲ ನೆಂದಿದೆ. ಹಿಂದೆ ಸಖತ್ ಜೋರಾಗಿ ಬಂತು. ಇವಾಗ ಕಮ್ಮಿ ಆಯ್ತು ಸ್ವಲ್ಪ. ಹೆಂಗಿದೆ ಅಂದರೆ ಕ್ಲೈಮೇಟು, ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಏನಾನ ಹಿಂಗೆ ಇದ್ದಿದ್ರೆ ಸ್ವಲ್ಪನೂ ಟೈರ್ ಹಿಟ್ ಮಾಡ್ದಂಗೆ ಇನ್ನೂ ಜಲ್ದಿ ಹೋಗ್ಬಿಡ್ತಾ ಇದ್ವಿ. ಬಟ್ ಇವಾಗ ಬರಬೇಕಾದ್ರೆ ಈ ಥರ ಸಿಕ್ಕಿದೆ ನಮಗೆ ಕ್ಲೈಮೇಟು. ಬಟ್ ಈ ಥರ ಕ್ಲೈಮೇಟು ಮಳೆಯಿಂದ ನಮಗೆ ಎಡವಟ್ಟು. ಯಾಕಂದರೆ ತೊಟ್ಟಿ ಒಳಗೆ ಹಾಕ್ಬಿಟ್ಟಿದೆ ತಾಟ್ಪಲ್ ಫುಲ್ಲು. ಅದೇ ಸಮಸ್ಯೆ. ಈಗ ನೆಂದೋಗಿರ್ತದೆ. ಲೋಡಿಂಗ್ ಪಾಯಿಂಟ್ಗೆ ಹೋಗೆಲ್ಲ ಮತ್ತೆ ಆರಿಸಿ ಲೋಡ್ ಮಾಡಿಸಿ ತಾಟ್ಪಲ್ ಹಾಕ್ಸ್ಬೇಕು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಸೀದಾ ಈಗ ಕಟ್ನಿ ಹತ್ತತ್ರ ಬಂದಿದ್ದೀವಿ. ನಾವು 20 ಕಿಲೋಮೀಟ್ರ್ ಇದೆ. ಕಟ್ನಿ ಹೋಗಿ ರೀಚ್ ಆಗೋಣ. ಫೈನಲ್ ಆಗಿ ಲೋಡ್ ಸೆಟ್ ಆಯಿತು. ಇಲ್ಲಿಂದಪ್ಪ ಅಂದರೆ ಇಲ್ಲೇ ಕಟ್ನಿಯಿಂದ ಬಿಜಾಪುರ ಹತ್ರ ಕೂಡಿಗೆ ಹತ್ರ
ಒಂದು ದೊಡ್ಡದು ದಿನ ಕರೆಂಟ್ ಕಂಪ್ನಿ ಇದೆ, ಕರೆಂಟ್ ಉತ್ಪಾದನೆ ಮಾಡೋದು KFTC ಎಲ್ಲ ಏನೋ ಅಂತಾರೆ ಅದನ್ನು. ಅಲ್ಲಿಗೆ ಲೋಡ್ ಸೆಟ್ ಆಗಿದೆ. ಏನಪ್ಪ ಲೋಡು ಅಂದರೆ ಕಲ್ಲು, ಯಾವ ಥರ ಕಲ್ಲು ಅಂತ ನಮಗೂ ಗೊತ್ತಿಲ್ಲ. ಒಟ್ಟು ಕ್ರಷರ್ಗೆ ಲೋಡ್ಗೆ ಹೋಗಬೇಕು. ಫೋನ್ ಮಾಡಿದ್ರು, ನಂಬರೆಲ್ಲ ಕೊಟ್ಟಿದ್ದಾರೆ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇದೆ. ಏನು ನಮ್ಮ ದುರಾದೃಷ್ಟ ಅಂದರೆ ಬಂದಿರೋರೊಳಗೆ ವಾಪಸ್ ಹೋಗ್ಬೇಕು, ಮತ್ತೆ ಪ್ರಯಾಗರಾಜ್ರೊಳಗೆ ಮತ್ತೆ ವಾಪಸ್ ಹೋಗ್ಬೇಕು ಈ ಕಡೆಗೆ. ಈಗ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಹೋಗಿ ತುಂಬ್ಕೊಂಬರ್ಬೇಕು. ಇದೇ ರೋಡಲ್ಲಿ ಇವಾಗ ಬಂದೆ ಆ ಕಡೆಯಿಂದ, ಮತ್ತೆ ಹಿಂಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆನ ಲೋಡ್ ಇತ್ತು, ಬಟ್ ನಾವು ಇದನ್ನ ತುಂಬೋದು ಬೇಡ ಅಂದ್ಕೊಂಡಿದ್ವಿ. ಅವ್ರು ಏನನ್ನೋದು ಕರೆಕ್ಟಾಗಿ ಹೇಳಿಲ್ಲ. ಇವಾಗ ಫೋಟೋ ಎಲ್ಲ ಕಳ್ಸ್ಕೊಂಡ್ಮೇಲೆ ಕನ್ಫರ್ಮ್ ಆಗುತ್ತೆ. ಏನೋ ಕಲ್ಲು ಅಂತ ಚಿಕ್ಕ ಚಿಕ್ಕ ಕಲ್ಗಳು ಲೋಡ್ ಮಾಡ್ತಾರಂತೆ. ನೋಡೋಣ, ಜಲ್ಲಿ ಕಲ್ಲು ಥರದ್ದು. ನೋಡೋಣ, ಹೋಗಿ ನೋಡ್ಕೊಂಡು ಬನ್ನಿ. ಗಾಡಿನ ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ಬಿಟ್ಟು ಹಿಂದೆ ಹೋಗಿ ನೋಡಿ ಕಸ ಎಲ್ಲ ಹೆಂಗೆ ಬಿದ್ದಿದೆ. ತಾಟ್ಪಲ್ ಎಲ್ಲ 2 ತಾಟ್ಪಲ್ ತೊಟ್ಟಿ ಒಳಗಿದ್ವು. 2 ತಾಟ್ಪಲ್ ಕ್ಲೀನಾಗಿ ಮರ್ಚ ಹಾಕಿ ಅದು ಲಾರಿಯವರು ಹಿಂದೆ ನಿಲ್ಲಿಸಿದ್ರು. ಅವ್ರನ್ನ ಕರೆದು ತೊಟ್ಟಿ ಒಳಗೆ ಹಾಕ್ಸ್ಕೊಂಡು ಈಗ ಇಲ್ಲಿಂದ ಲೋಡ್ಗೆ ಹೋಗ್ತಾ ಇದೀನಿ. ಹೆವಿ ರಿಸ್ಕು. ಒಬ್ಬರೇ ಇದ್ದಾಗ ಭಾರಿ ಹಿಂಸೆ ಆಗ್ಬಿಡ್ತದೆ. ಇದರಲ್ಲಿರೋ ತಾಟ್ಪಲ್ಲು ಇಬ್ಬರು ಕೈಲೂ ಎತ್ತಕ್ಕಾಗ್ತಾ ಇಲ್ಲ, ಅಷ್ಟು ದೊಡ್ಡ ತಾಟ್ಪಲ್ಲು. ಅದನ್ನ ಲೋಡಿಂಗ್ ಪಾಯಿಂಟಲ್ಲೇ ಕ್ಯಾರಿಯರ್ ಮೇಲೆ ಹಾಕ್ಸ್ಕೊಬೇಕು ಏನಾರ ಮಾಡಿ. ಆ ಎಳ್ಳೀರ್ಗೆ ಅಗಲೆಲ್ಲ ಹಾಕಿ ತೆಗೆದು ಕ್ಲೀನಾಗಿ ಮರ್ಸೋಕ್ಕೆ ಆಗಲಿಲ್ಲ. ಅಲ್ಲಿ ಹಂಗೆ ತೊಟ್ಟೊಳಗೆ ಬಿಟ್ಕೊಂಡ್ಬಂದ್ಬಿಟ್ಟಿದ್ದೆ. ಅದೇ ಏನಾರ ಗೋಧಿ ಅಥವಾ ಏನಾರ ಬ್ಯಾಗ್ ತರೋದು ಐಟಮ್ ಲೋಡ್ ಮಾಡಿದ್ರೆ ಕ್ಲೀನಾಗಿ ಮೇಲೆ ಮರ್ಚಿ ಕ್ಯಾರಿಯರ್ ಮೇಲೆ ಹಾಕೊಂಡ್ಬಿಡ್ಬೋದು. ಅದೇ ಸಮಸ್ಯೆ. ಏನು ಮಾಡ್ತೀರಾ? ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಹೋಗ್ಬೇಕು ಲೋಡ್ಗೆ. ವಾಪಸ್ಸು ಬನ್ನಿ ಹೋಗೋಣ, ನಿಧಾನಕ್ಕೆ ಹೋಗ್ಬಿಟ್ಟು ಲೋಡ್ ಮಾಡ್ಸೋಣ. ಏನೋ ಇವಾಗ ಮಾಡ್ತಾ ಇದೀವಲ್ಲ, ಆ ಲೋಡ್ಗೆ ಏನು ಹಗ್ಗ ತಡ್ಪಲ್ಲಿ ಹಾಕಿಲ್ಲ ಅಂದರೂ ನಡೀತದೆ ಅಂದರು. ಬೈಟ ಮಾಲ್ ಬಂದುಬಿಟ್ರೆ ಅಷ್ಟೇ ಸಾಕು, ಖುಷಿಯಾಗಿ ಹೋಗ್ಬಿಡ್ಬೋದು. ನೋಡೋಣ ಬನ್ನಿ, ಹೆಂಗಾಗುತ್ತೆ ಹಂಗೆ ಮಾಡೋಣ. ಫಸ್ಟ್ ಇವಾಗ ಇಲ್ಲಿಂದ ಹೋಗೋಣ ನೋಡಿ. ಮತ್ತೆ ರೇವಾ ಕಡೆಗೆ ಹೋಗ್ತಾ ಇದ್ದೀನಿ. ಪ್ರಯಾಗರಾಜ್ ರೇವಾ ಈ ಕಡೆಗೆ ಹೋಗ್ತಾ ಇದ್ದೀನಿ ಮತ್ತೆ ಲೋಡ್ಗೆ. ಆ ಬೆಟ್ಟಗಳು ಕಾಣ್ತಾ ಇತ್ತಲ್ಲ, ಆ ಬೆಟ್ಟಗಳ ಮೇಲೇ ಲೋಡು. ಬೆಟ್ಟ ಹತ್ಸ್ಬೇಕಂತೀನಿ ಮೇಲಕ್ಕೆ. ಹೈವೇ ಬಿಟ್ಟು ಸಿಂಗಲ್ ರೋಡಿಗೆ ತೊಗೊಂಡೆ. ಈ ರೋಡಲ್ಲಿ ಸರಿ ಸುಮಾರು ನನ್ನ ಪ್ರಕಾರ 19 ಕಿಲೋಮೀಟ್ರ್ ತೋರಿಸ್ತಾ ಇತ್ತು ಲೊಕೇಶನ್ನು. 19 ಕಿಲೋಮೀಟ್ರು ಈ ರೋಡಲ್ಲಿ ಹೋಗಬೇಕು. ಹೋಗಿ ಲೋಡ್ ಮಾಡೋಣ. ಊಟ ಗೀಟ ಏನೂ ಮಾಡಲಿಲ್ಲ. ಅಲ್ಲೇನು ಲೋಡ್ ಆಗುತ್ತೋ ಇಲ್ಲೋ ಇವತ್ತು ಗೊತ್ತಿಲ್ಲ. ಹೋಗೋಣ, ನೋಡೋಣ. ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡೋಣ. ಏನೋ ಸ್ವಲ್ಪ ಲೈಟಾಗಿ ನಾನು ತಿನ್ಕೊಂಡು ಹೋಗಿದ್ರೆ ಬೆಟ್ರ್ ಆಗೋದು. ಬಟ್ ನೋಡೋಣ ಬನ್ನಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಪಿಕ್ಚರ್ ಅಂತ. ಗಾಡಿನ ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲೇ ಒಂದು ಊರಿತ್ತು, ಹೋದೆ. ನಾನು ತಿನ್ಕೊಂಬರೋಣ ಊಟ ಗೀಟ ಅಂತ. ಏನಂದರೆ ಎಷ್ಟು ಗಲೀಜಾದರೆ ಜನ ಇಲ್ಲಿ ಟೀ ಕುಡಿಯೋಕ್ಕೂ ಮನಸ್ಸಾಗಲಿಲ್ಲ. ಆ ಟೀ ಪಾತ್ರೆನ ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ತೊಳಿತಾರೇನಪ್ಪ. ಬೇಜಾರಾಗ್ಬಿಟ್ಟು ನೀರು ಗ್ರೇಪ್ಸ್ ತೊಗೊಂಡು ಬಂದೆ, ಕ್ಲೀನಾಗಿ ಇವನ್ನೇ ತೊಳ್ಕೊಂಡು ತಿನ್ನೋಣ ಅಂತ. ಮನೆ ಇಲ್ಲಿಂದ ಹೊರಡೋಣೀಗ. ರೋಡ್ ಫುಲ್ಲು ಜಾಮ್ ಆಗಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ರೈಟ್ ಕೇಳ್ಕೊಂಬಂದೆ. ಹಿಂದೆ ನೋಡಿ ಎಷ್ಟು ಗಾಡಿ ಇದ್ದಾವೆ. ಅವೆಲ್ಲ ಗಾಡಿಗಳು ಲೈನಿಗೆ ನಿಂತಿರೋವು. ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಇವ್ರು ಸುಮ್ಮನೆ ಏನಕ್ಕೆ ನಿಲ್ಲಿಸಿದ್ದಾರೆ ಅಂತ ನನ್ನ ಪಾಡಿಗೆ ನಾನು ರೈಟ್ ಕೇಳ್ಕೊಂಬಂದ್ಬಿಟ್ರೆ ಇಲ್ಲಿ ಮುಂದೆ ನೋಡಿದ್ರೆ ರೈಲ್ವೆ ಗೇಟು. ಆ ಟ್ರೈನ್ ಹೋಗಿ ಇಷ್ಟದು ವೆಯ್ಟಿಂಗು. ಸುಮಾರು ಒಂದು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಲಾರಿಗಳು ನಿಂತಿದ್ದಾವೆ ಇಷ್ಟುದ್ದ ನೋಡಿ ನಮ್ಮದು. ಅದಕ್ಕೆ ನಾನು ರೈಟ್ ಸೈಡ್ಗೆ ಹಾಕ್ಕೊಂಬಿಟ್ಟು ನಿಲ್ಲಿಸ್ಕೊಂಡೆ. ಈಗ ನೋಡೋಣ. ಈಗ ಇಲ್ಲಿಂದ ಇನ್ನೂ ಹೆಚ್ಚು ಕಡಿಮೆ ಒಂದು 14 ಕಿಲೋಮೀಟ್ರ್ ಹೋಗಬೇಕು. ಹೋಗಿ ಲೋಡ್ ಮಾಡ್ಸೋಣ. ಐಟಮ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಈ ಗಾಡಿಗಳೆಲ್ಲ ನೋಡಿದ್ರೆ ಐಟಕ್ ಬಾಡಿದ್ದಾವೆ, ನಮ್ಮದು ಆಫ್ ಬಾಡಿ. ಆಗುತ್ತೋ ಇಲ್ಲೋ, ಮಾಲ್ ಇಡ್ಸುತ್ತೋ ಇಲ್ಲೋ ಗೊತ್ತಿಲ್ಲ. ಏನೋ ಬೈಟಮನ್ ಅಂತ ಹೇಳಿದ್ದಾರೆ, ಬಟ್ ಅಲ್ಲಿ ಹೋಗೋವ್ರಿಗೂ ಗ್ಯಾರಂಟಿ ಇಲ್ಲ. ಅಲ್ಲಿ ಹೋಗಿ ನೋಡೋಣ ಬನ್ನಿ. 2 ಅವರ್ ಆದಮೇಲೆ ಜಾಮ್ ಕ್ಲಿಯರ್ ಆಯಿತು. ಗಾಡಿಗಳೆಲ್ಲ ಹೋಗ್ತಾ ಇದ್ದಾವೆ. ನಾವು ಹೋಗ್ತಿದ್ವಿ. ನಮ್ಮ ಆ ಕಡೆ ಗಾಡಿಯವ್ರು ಮಲಗಿಬಿಟ್ಟಿದ್ರು. ನಾನು ಪಾಸ್ ಮಾಡ್ಕೊಂಡು ಬಂದುಬಿಟ್ಟೆ. ಏನೋ ರೈಲ್ವೆ ಗೇಟ್ಗೆ ಯಾರೋ ಗುದ್ಕೊಂಡು ಹೋಗಿದ್ದಾರಂತೆ. ಏನು ಇದಿರುತ್ತೋ ಗೇಟ್ ಹಾಕ್ತಾರಲ್ಲ ಅದಕ್ಕೆ. ಹಂಗಾಗಿ ಎಲ್ಲ ರೆಡಿ ಮಾಡಿ ಗಾಡಿಗಳು ಬಿಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿದ್ರಂತ ಆಲ್ರೆಡಿ. ಇವಾಗ ಗಾಡಿಗಳನ್ನೆಲ್ಲ ಬಿಡ್ತಾ ಇದ್ರು. ಹಂಗಾಗಿ 2 ಅವರ್ ಜಾಮ್ ಆಗಿತ್ತು. ಏನು ಗುದ್ಕೊಂಡು ಹೋಗಿದ್ರೋ ಗೊತ್ತಿಲ್ಲ. ಏನು ಇದನ್ನೇ ಏನೋ ಗುದ್ದಿದ್ರೆ ನಮ್ಮ ಮೇಲ್ಗಡೆ ಗೊತ್ತಿಲ್ಲ. ಇದು ಎಷ್ಟುದ ಜಾಮ್ ಆಗಿದೆ ನೋಡಿ ಗಾಡಿಗಳು. ಸಿಕ್ಕಾಬಡೆ ಗಾಡಿಗಳು ಜಾಮ್ ಆಗಿದ್ದಾವೆ. ಆ ಕಡೆ ಹೆಂಗೆ ನಮ್ಮ ಸೈಡ್ ಹೆಂಗೆ ಜಾಮ್ ಆಗಿದ್ವೋ ಇಲ್ಲೂ ಹಂಗೆ ಜಾಮ್ ಆಗಿದ್ದಾವೆ. ಮೋಸ್ಟ್ಲಿ ನಮ್ಮ ಗಾಡಿಗೂ ಜಲ್ಲಿ ಲೋಡ್ ಮಾಡ್ತಾರೆ ಅನಿಸುತ್ತೆ. ಗೊತ್ತಿಲ್ಲ ಏನು ಅಂತ. ಗಿಟ್ಟಿ ಅಂತವ್ರೆ. ಏನಂತ ಗೊತ್ತಿಲ್ಲ. ಕಲ್ಲು ಲೋಡ್ ಮಾಡ್ತಾರಾ ಅಥವಾ ಜಲ್ಲಿ ಕಲ್ಲು ಲೋಡ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಪಿಕ್ಚರು. ಒಟ್ಟು ಫಸ್ಟ್ ಪಕ್ಕಾ ಗಿಟ್ಟಿ ಅಂದರೆ ಜಲ್ಲಿನೇ. ಏನಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಅದು ಕೂಡ ನಮಗೆ ನೋಡೋಣ. 6 ಗಂಟೆಗೆ ಲೋಡಿಂಗ್ ಕ್ಲೋಸ್ ಅಂತೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಬೇಗ ಹೋಗು ನೋಡೋಣ. ಒಂದು 10 ನಿಮಿಷ ಇರೋಕ್ಕೆ ಹೇಳ್ತೀನಿ. JCB ಲೋಡ್ ಮಾಡೋದು, ಹಂಗಾಗಿ ಬೇಗ ಮಾಡ್ತಾರೆ. ನಾನು ಅರ್ಧ ಗಂಟೆ ಹಿಡಿಸಲ್ಲ ಲೋಡ್ ಮಾಡೋಕ್ಕೆ. ಬಟ್ 6 ಗಂಟೆ ಕ್ಲೋಸಿಂಗ್ ಅಂತೆ ಲೋಡಿಂಗು. ಹಂಗಾಗಿ ಬೇಗ ಹೋಗಿ ನೋಡೋಣ. ಟ್ರಾನ್ಸ್ಪೋರ್ಟರ್ ಹೇಳ್ತವ್ರೆ. ಇಲ್ಲಿ ನೋಡಿದ್ರೆ 2 ಅವರ್ ಜಾಮ್ ಆಗಿ ಟೈಮ್ ವೇಸ್ಟ್ ಆಗೋಯ್ತು. ಇವೆಲ್ಲ ಅದೇ ಫ್ಯಾಕ್ಟ್ರಿಗಳು ನೋಡಿ. ರೈಟ್ ಸೈಡು, ಲೆಫ್ಟ್ ಸೈಡಲ್ಲ, ರೈಟ್ ಸೈಡಲ್ಲೇ ಇರೋದೆಲ್ಲ. ಲೆಫ್ಟ್ ಸೈಡೆಲ್ಲ ಬೆಟ್ಟ ಇದೆ. ಎಲ್ಲ ಕ್ರಷರ್ಗಳು, ಫ್ಯಾಕ್ಟ್ರಿ ಎಲ್ಲ ಕ್ರಷರ್ಗಳು. ಇವೆಲ್ಲ ಕ್ರಷರ್ ಒಳಗೆ ಲೋಡ್ಗೆ ಹೋಗ್ತಾ ಇರೋದು. ಜಲ್ಲಿ ಕ್ರಷರ್ ಒಳಗೆ
ಬಟ್ ಏನು ಲೋಡ್ ಅನ್ನೋದು ಇನ್ನೂ ಕನ್ಫರ್ಮೇಷನ್ ಇಲ್ಲ, ನಮ್ಗೆ ಕ್ಲೀನಾಗಿ ಹೇಳ್ತಾ ಇಲ್ಲ ಪಾರ್ಟಿ ಏನು ಅಂತ. ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಹೋಗ್ತಿದ್ದಾವೆ ಗಾಡಿಗಳು, ಎಲ್ಲ ಸೇಮ್ ಲೋಡ್ಗೆ, ನಮ್ದೆಲ್ಲ ಸೇಮ್ ಲೋಡೇ ಮಾಡ್ಕೊಂಡು ಬರೋದು ಈಗೆಲ್ಲ ಗಾಡಿಗಳು. ಗಿಟ್ಟಿ ಅಂತಾರೆ. ಗಿಟ್ಟಿ ಅಂದರೆ ಹಿಂದಿಲ್ ಬಂದು ಜಲ್ಲಿಗೆ ಗಿಟ್ಟಿ ಅಂತಾರೆ, ಮೋಸ್ಟ್ಲಿ ಜಲ್ಲಿಕಲ್ಲೇ ಲೋಡು ಅಂತ ನಮ್ಮ ಅನಿಸಿಕೆ. ಬಟ್ ನೋಡೋಣ, ನಮಗೆ ಹೆಂಗೆ ಆಗುತ್ತೇನೋ ಗೊತ್ತಿಲ್ಲ. ಕರೆಕ್ಟಾಗಿ 6 ಗಂಟೆಗೆ ರೀಚ್ ಆದ್ವಿ ಫ್ಯಾಕ್ಟ್ರಿ. 6 ಗಂಟೆಗೆ ಫ್ಯಾಕ್ಟ್ರಿ ಬಂದ್ ಮಾಡ್ಕೊಂಡು ಎಲ್ಲ ಮನೆಗಳಿಗೆ ಹೋಗಿದ್ದಾರೆ. ಬೆಳಗ್ಗೆನೇ ಲೋಡಿಂಗ್ ಅಂತ ಹೇಳಿದ್ರು. ಇದರಲ್ಲೇ ಲೋಡ್ ಮಾಡೋದು, ಬೇಗ ಲೋಡ್ 1 ಅವರ್ ಒಳಗೆ, ಒಂದು ಅವರು ಬೇಕಾಗಿಲ್ಲ, ಒಂದು 20 ನಿಮಿಷಕ್ಕೆ ಲೋಡ್ ಆಗೋಗುತ್ತೆ. ಬಟ್ ಇವತ್ತಾಗಲ್ಲ, ನಾಳೆ ಬೆಳಗ್ಗೆನೆ. ನಮ್ಮ ಮುಂದೆ ಇನ್ನೊಂದು ಗಾಡಿ ಬಂತು, ಅದೊಂದು ಮುಂದೆ ನಿಲ್ಸ್ಕೊಂತವ್ರೆ, ಅದೆಲ್ಗೋ ಗೊತ್ತಿಲ್ಲ ಲೋಡಿಂಗು. ಏನಪ್ಪ ಸಮಸ್ಯೆ ಅಂದರೆ ಜಾಮ್ ಆಗಿದ್ದು. ಜಾಮ್ ಆಗಿಲ್ಲ ಅಂದಿದ್ರೆ ಇವತ್ತಿನ ಡೇಟಲ್ಲೇ ಲೋಡ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತು. ಏನು ಮಾಡೋಕ್ಕಲ್ಲ, ಅದು ಸೈಡ್ಗೆ ಹಾಕೋಣ, ಬೆಳಗ್ಗೆ ಲೋಡ್ ಅಂತೆ. ಅಂತೂ ಇಂತೂ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದಾಯಿತು. ನೋಡ್ಬೋದು ಗಾಡಿ ಸದ್ಯಕ್ಕೆ ಎಲ್ಲ ಐತೆ ನೋಡಿ ಯಾವ ಥರ ಇದೆ ಪ್ಲೇಸ್. ಎಲ್ಲ ಕ್ರಷರ್ ಇದು, ಮೇಲಿಂದ ಐಟಮ್ ಮೇಲೆ ಕೆತ್ಕೊಂಡ್ಬರ್ತಾರೆ. ನೋಡ್ಬೋದು ಎಷ್ಟು ಆಳ ಐತೆ ಗುರು. ರೋಡ್ ಮೊದಲೈತೆ ಇಲ್ಲಿ, ಅದು ಮುಚ್ಚಾಕಿ ಇನ್ನೊಂದು ರೋಡ್ ಮಾಡಿದ್ದಾರೆ. ನೋಡಿ ಈ ಸುತ್ತಮುತ್ತ ಏನಿದಾವೆ ಒಂದು 15-20 ಕಿಲೋಮೀಟ್ರ್ ಪ್ರತಿಯೊಂದು ಜಾಗನೂ ಇದೇ ಥರ ಕ್ರಷರ್ ಇರೋದು. ನೋಡ್ಬೋದು ನೀರು ಎಷ್ಟು ನೀಟಾಗಿದೆ ನೋಡಿ. ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲೈತೆ. ನೋಡೋಣ, ಬೆಳಗ್ಗೆ 6 ಗಂಟೆ ಹೋಗಿ ಬರ್ತಾರಂತೆ. 10 ಗಂಟೆ ಮೇಲೆ ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರಂತೆ. ಏನೂ ಮಾಡೋಕ್ಕಲ್ಲ, ವೆಯ್ಟ್ ಮಾಡಲೇಬೇಕು. ಸ್ನೇಹಿತರೆ, ಇಲ್ಲಿ ಊಟದ ವ್ಯವಸ್ಥೆ ಏನೂ ಇಲ್ಲ, ಹಂಗಾಗಿ ಅಲ್ಲಿ ಎದುರುಗಡೆ ಏನು ಗಾಡಿ ಕಾಣುತ್ತೋ ಆ ಗಾಡಿಯವ್ರು ಬಂದ್ಬಿಟ್ಟು ನಮ್ಮದು ಗ್ಯಾಸ್ ಇಸ್ಕೊಂಡ್ರು. ಅವ್ರ ಗಾಡೀಲಿ ಐಟಮ್ ಎಲ್ಲ ಇದೆ, ಗ್ಯಾಸ್ ಇಲ್ಲ. ನಮ್ಮ ಗಾಡೀಲಿ ಗ್ಯಾಸ್ ಇದೆ, ಐಟಮ್ ಏನೂ ಇಲ್ಲ, ಅದು ಸಮಸ್ಯೆ. ಹಂಗಾಗಿ ಒಂಥರ ಪಾರ್ಟ್ನರ್ಸ್ ಆಗಿ ಅವ್ರ ಗಾಡೀಲಿ ಅಡುಗೆ ಮಾಡ್ತವ್ರೆ. ಇನ್ನು ರೊಟ್ಟಿ ಮಾಡ್ತಾಯಿದ್ದಾರೆ. ಹೋಗಿ ಬಿಸಿ ಬಿಸಿ ಊಟ ಮಾಡೋಣ. ರೊಟ್ಟಿ ಮಾಡಿ ಸಬ್ಜಿ ಮಾಡ್ತಾರಂತೇನೋ. ಇಲ್ಲ ಹಳ್ಳಿಗೆ ಹೋಗಿ ತರಕಾರಿ ತೊಗೊಂಬಂದರು. ನೋಡಿ ಈ ಥರ ಅವ್ರು ಯಾರು ನಾವ್ಯಾರು, ಅವ್ರು ಯಾವ ಸ್ಟೇಟವರು ನಾವ್ಯಾವ ಸ್ಟೇಟವರು, ನಮ್ಗೆ ಯಾರು ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ಬಂದು ಜಸ್ಟ್ ಪರಿಚಯ ಆಗಿದ್ದು. ಅವ್ರ ಮುಂದೆ ಇದ್ದರು, ನಮ್ದು ಹಿಂದೆ ಇತ್ತು ಗಾಡಿ. ಮಾತಿಗೆ ಮಾತಾಡಿಕೊಂಡು ಪರಿಚಯ ಮಾಡಿಕೊಂಡು ಈ ಥರ ಆಯಿತು. ಈಗ ಒಳ್ಳೆ ಊಟ ಅವರೇ ಕೊಡ್ತಾರೆ. ಇವತ್ತಿನ ಊಟ ಅವರು ಋಣದಲ್ಲಿ ಬರ್ದಿದೆ ನಮಗೆ. ಅವ್ರ ಋಣ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಊಟದ ಋಣ ಐತಲ್ಲ, ಯಾವತ್ತೂ ತೀರ್ಸೋಕ್ಕಾಗಲ್ಲ. ಆರಾಮ್ಸೆ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳೋಣ ಅಂತ, ಬೆಳಗ್ಗೆ ನೋಡ್ಕೊಳ್ಳೋದಂತ ಏನೇನು ಕತೆ ಅಂತ. ಹಾಂ, ಗಾಡಿ ಮೇಲೆ ಕಾಲ್ ತೋಡೆ ಡಲ್ಕಿದ್ದು ಬಸ್. ನೋಡಿ ಅಣ್ಣವ್ರು ನಮ್ಗೆ ಊಟ ಹಾಕ್ತಾರೆ ಇವತ್ತು ತಟ್ಟೆಲಿ. चलो थोड़ा थोड़ा डालो बस. हाँ भैया, आके खा लो ना जो चाहिए, बैठ जाओ इसी में. चलो कोई बात नहीं, उधर ही खाता है. थोड़ा डाल के दो बस. बना रहा है अभी, हो गया. हाँ अभी हो गया है. ನೋಡಿ ಸ್ನೇಹಿತರೆ, ನಮ್ಮ ಋಣ ಹೆಂಗಿರ್ತದೆ ಅಂದರೆ ಊಟದ್ದು ನೋಡ್ಬೋದು. ಊಟ ಈ ಗಾಡಿಯವ್ರು ಕೊಟ್ಟಿದ್ದ ಅಣ್ಣವ್ರು ಪಾಪ ಇವತ್ತು. ನೋಡಿ ಅಡುಗೆ ಮಾಡಿ ತಟ್ಟೆಗೆ ಹಾಕಿ ಕೊಟ್ಟರು. ತಟ್ಟೆ ನಮ್ಮದೇ, ನಮ್ಮ ಗಾಡಿ ಇಲ್ಲ ಐತೆ. ಯಾವ ಗಾಡಿ ಲೋಡ್ ಆಗಿದೆ ಬೆಳಿಗ್ಗೆ, ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ಅಡುಗೆ ಮಾಡಿ ಕೊಟ್ಟಿದ್ದಾರೆ.